ವೀಕ್ಷಕರೇ, ಪೊಲೀಸ್ ಇಲಾಖೆ ಅಂದ್ರೆ ಕೇಳಬೇಕಾ? ಸದಾ ಒತ್ತಡದಲ್ಲೇ ಕೆಲಸ ಮಾಡುವ ಮಂದಿಯವರು, ಜೊತೆಗೆ ಶಿಸ್ತಿನ ಇಲಾಖೆ ಬೇರೆ. ಹೀಗೆ ತಮ್ಮ ಕೆಲಸದ ನಡುವೆ ಕ್ರೀಡೆಯಲ್ಲೂ ತಮ್ಮ ಪಾರಮ್ಯ ಮೆರೆದು ಇತ್ತೀಚೆಗೆ ಫೆಬ್ರವರಿ 27ರಂದು ಪಂಜಾಬ್ನ ಜಲಂಧರ್ನಲ್ಲಿ ನಡೆದ ಪುರುಷರ ಖೋ ಖೋ ಪಂದ್ಯಾವಳಿಯಲ್ಲಿ ರಾಜ್ಯದ ಪೊಲೀಸ್ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಬೆಳ್ಳಿ ಪದಕ ಬೇಟೆಯಾಡಿಕೊಂಡು ಬಂದಿದೆ. ಪ್ರತಿ ವರ್ಷ ಭಾರತದ ಎಲ್ಲ ರಾಜ್ಯಗಳ ಪೊಲೀಸರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಾರೆ. ಈ ಬಾರಿ ನಮ್ಮ ರಾಜ್ಯದ ಪೊಲೀಸರು ಮಹಾರಾಷ್ಟ್ರ ತಂಡದ ವಿರುದ್ಧ ದಿಟ್ಟ ಹೋರಾಟ ನಡೆಸಿ ಈ ಪದಕ ಗಳಿಸಿರೋದು ನಮ್ಮ ಪೊಲೀಸ್ ಇಲಾಖೆಯ ಮೇಲಿನ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರ ಈ ಸಾಧನೆಗೆ ಯುವಜನ ಕ್ರೀಡಾ ಇಲಾಖೆ ಅಗತ್ಯ ಸಹಕಾರ ನೀಡಿದ್ದು, ಬಳ್ಳಾರಿಯ ವಲಯದಲ್ಲಿ ಮೊದಲ ಹಂತದ ತರಬೇತಿ ಹಾಗೂ ತುಮಕೂರು ಕ್ರೀಡಾ ಇಲಾಖೆಯಲ್ಲಿ 2ನೇ ಹಂತದ ತರಬೇತಿ ನೀಡಲಾಗಿದೆ. ಇವರ ಈ ಸಾಧನೆಯನ್ನ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಸೇರಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಈ ಬಾರಿ ಬೆಳ್ಳಿ ಪದಕ ಬೇಟೆಯಾಡಿರುವ ಪೊಲೀಸ್ ಮಂದಿ ಮುಂದಿನ ಬಾರಿ ಚಿನ್ನದ ಬೇಟೆಯಾಡಲಿ ಅನ್ನೋ ಸದಾಶಯ ಕೂಡ ನಮ್ಮದು. ಈ ಸಂತೋಷದ ಮೂಮೆಂಟ್ ಕುರಿತು ಸ್ಪರ್ಧಿಗಳು ಹಾಗೂ ಕೋಚ್ ಇಸ್ಮಾಯಿಲ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರೋದು ಹೀಗೆ. ಆಲ್ ಇಂಡಿಯಾ ಪೊಲೀಸ್ ಇವತ್ತು ಪದಕವನ್ನು ಪಡ್ಕೊಂಡು ಬಂದಿದೆ. ಕಲ್ಪತರು ನಾಡಿನಲ್ಲಿ ನಡೆದ ಈ ಪೊಲೀಸ್ ತರಬೇತಿ ಶಿಬಿರದಲ್ಲಿ ನಮ್ಮ ತುಮಕೂರು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಮ್ಮ ಪೊಲೀಸ್ ತಂಡ, ರಾಜ್ಯ ಪೊಲೀಸ್ ತಂಡ ಇವತ್ತು ತರಬೇತಿಯನ್ನು ಪಡೆದು ಜಲಂಧರ್ಗೆ ಹೋಗಿ ರಾಷ್ಟ್ರಮಟ್ಟದ ಅಖಿಲ ಭಾರತ ಪೊಲೀಸ್ ಪಂದ್ಯಾವಳಿಯಲ್ಲಿ ಸೆಣಸಾಡಿ ಫೈನಲ್ಸ್ಗೆ ಬಂದು ಮಹಾರಾಷ್ಟ್ರದ ವಿರುದ್ಧ ಕೆಲ ಅಂತರದಲ್ಲಿ ತಮ್ಮ ಇದು ಬಂಗಾರದ ಒಂದು ಕಪ್ಪನ್ನು ಪಡ್ಕೊಂಡಿದೆ. ಆದ್ದರಿಂದ ಇದು ಬೆಳ್ಳಿ ಪದಕ ಮುಂದಿನ ಸಾರಿ ಬಂಗಾರದ ಪದಕ ಆಗ್ತದೆ. ಇದಕ್ಕೆ ಶ್ರಮಿಸಿದ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಹಿರಿಯ ಅಧಿಕಾರಿಗಳು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಸಹಕಾರದಿಂದ ಈ ಕ್ರೀಡಾಪಟುಗಳು ಉತ್ತಮವಾಗಿ ಆಡಿದ್ದಾರೆ. ಅಭಿನಂದನೆಗಳು ಪೊಲೀಸ್ ಕ್ರೀಡಾಪಟುಗಳಿಗೆ. ಇವರಿಗೆ ಉತ್ತಮ ಸೌಕರ್ಯವನ್ನು ಪೊಲೀಸ್ ಇಲಾಖೆ ಮಾಡಿಕೊಡ್ಬೇಕು, ಯುವಜನ ಕ್ರೀಡಾ ಇಲಾಖೆ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಬೆಳ್ಳಿ ಹೋಗಿ ಗೋಲ್ಡ್ ಆಗಬೇಕು ಅಂತ ಹಾರೈಸ್ತೇವೆ. ಧನ್ಯವಾದಗಳು ಸರ್. ಪ್ರಥಮ ಕಬಡ್ಡಿ ಕ್ಲಸ್ಟರ್ನಲ್ಲಿ ಖೋಖೋ ತಂಡ ಜಲಂಧರ್ನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕರ್ನಾಟಕ ತಂಡ ದ್ವಿತೀಯ ಸ್ಥಾನ ಪಡೆದಿದೆ ಖೋಖೋ ವಿಭಾಗದಲ್ಲಿ. ಅದರಲ್ಲಿ ನಾವು ಲೀಗ್ ಹಂತದಲ್ಲಿ ಆಡಿ ನಾಕೌಟ್ ಆಡಿ ಸೆಮಿಫೈನಲ್ನಲ್ಲಿ ವೆಸ್ಟ್ ಬೆಂಗಾಲ್ ವಿರುದ್ಧ ಗೆದ್ದು ಮತ್ತು ಫೈನಲ್ಸ್ನಲ್ಲಿ ಮಹಾರಾಷ್ಟ್ರ ವಿರುದ್ಧ ಸೋತಿರ್ತೇವೆ, ಪರಾಜಿತರಾಗಿರ್ತೇವೆ. ಮತ್ತು ನಮ್ಮ ತಂಡದ ಎಲ್ಲ ಆಟಗಾರರು ಉತ್ತಮ ರೀತಿಯಲ್ಲಿ ಆಡಿದ್ದಾರೆ. ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿ ನಮ್ಮ ತಂಡವನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೋಗೋಕ್ಕಿಂತ ಮುಂಚೆ ತರಬೇತಿ ಶಿಬಿರವನ್ನು ಬಳ್ಳಾರಿ ರೇಂಜ್ನ IG ಸಾಹೇಬರು ಮತ್ತು IRB ಕಮಾಂಡ್ ಸಾಹೇಬರಾದ BM ಪ್ರಸಾದ್ ಹತ್ರ ಮೊದಲು ಒಂದು 30 ದಿನ ಅಲ್ಲಿ ತರಬೇತಿ ಶಿಬಿರ ಪಡೆದು, ಆನಂತರ ತುಮಕೂರಿಗೆ ಒಂದು ವಾರ 15 ದಿನ ಈ ಶಿಬಿರಕ್ಕೆ ಬಂದು 12ನೇ ಪಡೆಯ ಕಮಾಂಡ್ ಸಾಹೇಬರಾದ ಅಮ್ಜದ್ ಹುಸೇನ್ ಸಾಹೇಬರು ತಮ್ಮ ಬೆಟಲ್ನಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು, ಹಾಗೂ ಯುವ ಜನ ಮತ್ತು ಕ್ರೀಡಾ ಸಬಲೀಕರಣ ಇಲಾಖೆಯ ಇಸ್ಮಾಯಿಲ್ ಸರ್ಗೆ ತಮ್ಮ ತಂಡವನ್ನು ತರಬೇತಿ ನೀಡಲು ಶಿಬಿರಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು, ಹಾಗೂ ನಾವು ನಮ್ಮ ಮೇಲಧಿಕಾರಿಗಳಾದಂಥ IG ಸಾಹೇಬರು ಮತ್ತು ADG ಸಾಹೇಬರು ಕೂಡ ಈ ತಂಡಕ್ಕೆ ಶುಭ ಹಾರೈಸಿ ಆಲ್ ಇಂಡಿಯಾ ಪೊಲೀಸ್ ಕಳಿಸ್ಕೊಟ್ಟಿರ್ತಾರೆ. ಹಾಗೂ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಬಂದು ಈ ಶಿಬಿರದಲ್ಲಿ ತಂಡ ಶಿಬಿರದಲ್ಲಿ ತರಬೇತಿ ಪಡೆಯುವ ಸಮಯದಲ್ಲಿ ಆಗಮಿಸಿ ತಮ್ಮ ತಂಡಕ್ಕೆ ಜಯ ಗಳಿಸಿ ಅಂತೇಳಿ ಆಶೀರ್ವಾದ ಮಾಡಿ ಒಂದು ತಂಡಕ್ಕೆ ಶುಭ ಹಾರೈಸಿರ್ತಾರೆ. Just the police.
ನೋಡಿ ನಮ್ಮ ತುಮಕೂರು ಇದು ಕರ್ನಾಟಕ ತಂಡದಲ್ಲಿ ತುಮಕೂರು ಅಂದರೆ ನಮಗೆ ಪರಿಚಯ ಆಗ್ತದೆ. ಕರ್ನಾಟಕ ಪೊಲೀಸ್ ತಂಡ ಇವತ್ತು ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರಿನಲ್ಲಿ ತರಬೇತಿ ಪಡೆದು ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಮೊನ್ನೆ ಜಲಂಧರಲ್ಲಿ ಫೈನಲ್ ಪಂದ್ಯದಲ್ಲಿ ಮಹಾರಾಷ್ಟ್ರದ ವಿರುದ್ಧ ಸೆಣಸಾಡಿ ಇವತ್ತು ಒಂದು ದ್ವಿತೀಯ ಸ್ಥಾನ ಪಡೆದಿದೆ. ಮುಂದಿನ ಸಾರಿ ಖಂಡಿತ ಇದು ಗೋಲ್ಡ್ ಪಡೀತದೆ. ಕರ್ನಾಟಕ ರಾಜ್ಯ ಪೊಲೀಸ್ ತಂಡಕ್ಕೆ ಇದು ಹೆಮ್ಮೆಯ ವಿಷಯ. ಇದನ್ನು ಈ ತುಮಕೂರು ನಮ್ಮ ಈ ಸ್ಥಳದಲ್ಲಿ ಕಲ್ಪತರು ನಾಡಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೀಲಿಕ್ಕೆ ಕಾರಣೀಭೂತರಾದ ಪೊಲೀಸ್ ತಂಡಕ್ಕೆ ತುಮಕೂರು ಪರವಾಗಿ, ನಮ್ಮ ಗೃಹ ಸಚಿವರ ಪರವಾಗಿ ಮತ್ತು ನಮ್ಮೆಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಈ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ತಂಡಕ್ಕೆ, ಕರ್ನಾಟಕ ಪೊಲೀಸ್ ತಂಡಕ್ಕೆ. ಕೋಚ್ ನೀವಾ? ನಿಮ್ಮ ಹೆಸರೇನು ಸರ್? ಮೊಹಮ್ಮದ್ ಇಸ್ಮಾಯಿಲ್. ಪ್ರತಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಆಯಾ ಜಿಲ್ಲೆಗಳಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ಜಮಾವಣೆಗೊಳಿಸಿ ಇವತ್ತು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಜ್ಯ ತಂಡದ ಒಂದು ಶಿಬಿರವನ್ನು ನಮ್ಮ KSRPಯ ಶರೀಫ್ರವರು, ನಮ್ಮ ಹಮ್ಜಾ ಹುಸೇನ್ ಸಾಹೇಬರು ಇವತ್ತು ನಮಗೆ ಮತ್ತು ಈ ತರಬೇತಿಯನ್ನು ಎಲ್ಲ ಅವ್ರ ಬಟಾಲಿಯನ್ನಲ್ಲಿ 12th ಬಟಾಲಿಯನ್ನಲ್ಲಿ ಈ ತಂಡವನ್ನು ಇಟ್ಕೊಂಡು ಇಲ್ಲಿ ನಮ್ಮ ಯುವಕ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಅವರಿಗೆ ತರಬೇತಿಗೊಳಿಸಿ ಇವತ್ತು ಆಲ್ ಇಂಡಿಯಾ ಪೊಲೀಸ್ ಮೀಟಲ್ಲಿ ನಮ್ಮ ತಂಡ ಉತ್ತಮವಾಗಿ ಕರ್ನಾಟಕ ತಂಡ KSP ತಂಡ ಇವತ್ತು ದ್ವಿತೀಯ ಸ್ಥಾನ ಪಡೆದಿದೆ. ಇದಕ್ಕೆ ತುಂಬ ಅಭಿನಂದನೆಗಳು. ಇದರೊಂದಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ರಾಜ್ಯ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿಯ ಸಹಕಾರ ನಮ್ಮ ಜೊತೆಗೆ ಇರಲಿ. ಇದೇ ತಂಡ ಪ್ರತಿ ಸಾರಿ ಈ ಸಾರಿಯೂ ಕೂಡ ಈಗ ಇದು ಗೆದ್ದ ಸಲುವಾಗಿ ಈ ತಂಡಕ್ಕೆ ಓಪನ್ ನ್ಯಾಷನಲ್ 57ನೇ ಸೀನಿಯರ್ ನ್ಯಾಷನಲ್ಸ್ಗೆ ಅರ್ಹತೆಯನ್ನು ನೀಡಿದೆ ಭಾರತ ಫೆಡರೇಷನ್. ಧನ್ಯವಾದಗಳು ಸರ್. ನೆಕ್ಸ್ಟ್ ಟೈಮ್ ಹೊಡೆಯಿರಿ.